ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಾಜ ಸೇವೆಯಿಂದ ಉನ್ನತ ಮಟ್ಟದ ಸಾಧನೆ ಮಾಡಬಹುದು ಎಂದು ಹುಬ್ಬಳ್ಳಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಹೇಳಿದರು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದಲ್ಲಿ ಮುರುಗುಡೆ ಮೆಮೋರಿಯಲ್ ಮತ್ತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹಾಗೂ ಎಸ್ಜೆಎಂ ಬ್ಯಾಂಕ್ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಡಾಕ್ಟರ್ ಸಚಿನ್ ಮುರುಗುಡೆ ಇವರ ಜನ್ಮದಿನದ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಸುಮಾರು 100 ಜನ ಬಡ ದೃಷ್ಟಿಹೀನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ತಪಾಸಣಾ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಹುಕ್ಕೇರಿ ಕ್ಯಾರಗುಡ್ಡದ ಔಜಿಕರ್ ಆಶ್ರಮದ ಅಭಿನವ ಮಂಜುನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಶೈಲಜಾ ಮುರುಗುಡೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆ ಮೇಲೆ ಮಹಾವೀರ್ ಉದ್ಯೋಗ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಗಿ, ಪುರಸಭೆ ಮಾಜಿ ಅಧ್ಯಕ್ಷ ಎಕೆ ಪಾಟೀಲ್, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಸೀತವ್ವ ಜೋಡಟ್ಟಿ, ರಾಜು ಗುಂಡ್ಕಲ್ಲೆ, ಅನಂತ್ ಕಿತ್ತೂರ್ಕರ್, ಸಂಜು ಕುಲಕರ್ಣಿ ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಮಾತನಾಡಿ, ಸಂಕೇಶ್ವರ್ ನಗರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ನೇತ್ರ ಚಿಕಿತ್ಸಾ ಘಟಕ ಪ್ರಾರಂಭಿಸಿ ಈ ಭಾಗದ ಜನರ ಸೇವೆ ಸಲ್ಲಿಸುವಾಗಲೇ ಡಾಕ್ಟರ್ ಸಚಿನ್ ಮುರುಗುಡೆ ಅಪಘಾತದಲ್ಲಿ ನಿಧನರಾದರು. ಅವರ ಸವಿ ನೆನಪಿಗಾಗಿ ಮುರುಗುಡೆ ಮೆಮೋರಿಯಲ್ ಮತ್ತು ಜೋಶಿ ನೇತ್ರ ಸಂಸ್ಥೆ ಪ್ರತಿ ವರ್ಷ ಸುಮಾರು 100 ಜನರಿಗೆ ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ. ಯಾರು ಸಮಾಜ ಸೇವೆ ಮಾಡುವರೋ ಅವರಿಗೆ ಜನರ ಆಶೀರ್ವಾದದ ಮೂಲಕ ಯಶಸ್ಸು ಮತ್ತು ಶಾಂತಿ ಲಭಿಸುತ್ತದೆ ಎಂದರು. ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂದಾಗ ಅವರು ಇನ್ನೊಂದು ಜೋಡಿಸಿದ್ರು. ಏನಂತಂದ್ರೆ ಸಮಾಜ ದೇವೋಭವ. ಆ ಸಮಾಜದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ. ಆ ಹಿರಿಯರ ಆಶೀರ್ವಾದ ಒಂದು ದೇವರ ಆಶೀರ್ವಾದ ಅಂತ ನೆನಪಿಸ್ಕೊಂಡು ನೀವೆಲ್ಲರೂ ಕೂಡ ಆ ಸಚಿನ್ ಮತ್ತೆ ಶ್ವೇತಾ ಅವರ ಕುಟುಂಬ ಸಿಯಾ ಎಲ್ಲೇ ಇದ್ರು ಸುಖವಾಗಿ ಬಾಳಲಿ ಅಂತೇಳಿ ನೀವು ಎಲ್ಲರೂ ಆಶೀರ್ವಾದ ಮಾಡಬೇಕು. ಹಿರಿಯರ ಆಶೀರ್ವಾದ ದೇವರು ಕೊಟ್ಟಂತ ಆಶೀರ್ವಾದ ಅಂತ ನಂಬಿ ಅವ್ರು 3 ಜನ ಎಲ್ಲಿದ್ದಾರೋ, ಯಾವ ರೋಗದಲ್ಲಿದ್ದಾರೋ ಅವ್ರು ಇನ್ನೂ ಚೆನ್ನಾಗಿರ್ಲಿ, ಇನ್ನೂ ಚೆನ್ನಾಗಿ ಹಿಂಗೆ ಬರ್ತಾ ಇರಲಿ ಅಂತೇಳಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಈ ತರ ಕ್ಯಾಂಪ್ ಅನ್ನ ಮಾಡಿ ಯಾರ್ಯಾರಿಗೆ ಕಣ್ಣಿನ ತೊಂದರೆ ಆಗಿದೆ ಆ ಕಣ್ಣಿನ ತೊಂದರೆಯಿಂದ ಅವ್ರಿಗೆ ಹೊರಗಡೆ ತರಿಸಿ ಅವ್ರಿಗೆ ಕತ್ತಲದಿಂದ ಬೆಳಕನ್ನು ತೋರಿಸಿ ನಿಮ್ಮನ್ನ ಆನಂದ ಪಟ್ಟರೆ ಅವರು ಆನಂದ ಪಡ್ತಾರೆ ಅಂತ ಒಂದು ಭಾವನೆಯಿಂದ ನಾವು ಪ್ರತಿ ವರ್ಷ ಈ ತರ 100, 120, 150 ಫ್ರೀ ಸರ್ಜರೀಸ್ಗಳನ್ನ ಪ್ರತಿ ವರ್ಷ ಮಾಡ್ತಾರೆ. ಗುರು ಗೌರವ ಸ್ವೀಕರಿಸಿದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಂಜುನಾಥ್ ಮಹಾರಾಜರು, ಬಡ ಮತ್ತು ದೀನ ಅಂಧರಿಗೆ ಬೆಳಕಾಗಿ ಸೃಷ್ಟಿ ನೋಡಲು ಕಣ್ಣು ನೀಡುವ ಕಾರ್ಯ ಎಂಎಂ ಜೋಶಿ ಮತ್ತು ಮುರುಗುಡೆ ಮೆಮೋರಿಯಲ್ ಸಂಸ್ಥೆಗಳು ಪ್ರತಿ ವರ್ಷ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಎರಡೂ ಸಂಸ್ಥೆಗಳು ಇನ್ನಷ್ಟು ಬಡವರ ಮತ್ತು ದೀನ ದುರ್ಬಲರ, ಅತ್ಯಂತ ಅಬಲಿತರ ಸಮಾಜದೊಳಗೆ ನೀಡತಕ್ಕಂಥ ವ್ಯವಸ್ಥೆ ಆಗಲಿ. ಯಾಕೆಂತಂದ್ರೆ ಈ ಜಗತ್ತನ್ನು ನೋಡಬೇಕಾಗಿತ್ತು ಅಂತಂದ್ರೆ ಕಣ್ಣಿಲ್ಲದಿದ್ದರೆ ಏನೂ ಇಲ್ಲ. ಅದಕ್ಕಾಗಿ ಒಬ್ರು ಹೇಳಿದ್ದೇನು ಅಂತಂದ್ರೆ, ಮಗನಿಗೆ ಹೆಣ್ಣು ಕೊಟ್ಟವರುಂಟು, ಮಸನಕ್ಕೆ ಹೋಗಿ ಮಣ್ಣು ಕೊಟ್ಟವರು ಉಂಟು. ಆದರೆ ಈ ಜಗತ್ತನ್ನು ನೋಡಬೇಕಾಗಿತ್ತು ಅಂತಂದ್ರೆ ಭಗವಂತ ಏನು ಕೊಡಬೇಕು ಅಂತಂದ್ರೆ ಕಣ್ಣು ಕೊಡಬೇಕಂತೆ. ಹಾಗಾಗಿ ಕಣ್ಣೊಂದಿದ್ರೆ ಜಗತ್ತೆಲ್ಲ. ಆ ದೃಷ್ಟಿಕೋನದಿಂದ ನೇತ್ರವೇ ಇಲ್ಲದಿದ್ದರೆ ಸುಂದರವಾಗಿರ್ತಕ್ಕಂಥ ಜಗತ್ತನ್ನು ನೋಡ್ಲಿಕ್ಕಾಗಲ್ಲ. ಇಂತಹ ಸೃಷ್ಟಿಯ ಜಗತ್ತಿನ ನೈಸರ್ಗಿಕ ವೈಭವವನ್ನು ಕಣ್ತುಂಬಿಕೊಳ್ಬೇಕಾಗಿತ್ತು ಅಂದ್ರೆ ಆ ಶ್ರೇಷ್ಠವಾಗಿರ್ತಕ್ಕಂಥ ಕಣ್ಣಿನ ಅವಶ್ಯಕತೆ ಬಹಳ ದೊಡ್ಡದು. ಅಂತಹ ಅಪರೂಪದ ಕಾರ್ಯವನ್ನ ಇವತ್ತು ಮುರುಗುಡೆ ಮತ್ತು ಎಂಎಂ ಜೋಶಿ ಅವರು ಮಾಡಿರ್ತಕ್ಕಂಥದ್ದು ಇತಿಹಾಸ. ಈ ಸಂದರ್ಭದಲ್ಲಿ ಹುಕ್ಕೇರಿ, ಗಡಿಂಗ್ಲಸ್, ನಿಪ್ಪಾಣಿ, ಚಿಕ್ಕೋಡಿ ತಾಲೂಕಿನ ನೇತ್ರ ಚಿಕಿತ್ಸೆ ಪಡೆದುಕೊಂಡ ಶಿಬಿರಾರ್ಥಿಗಳು, ಮುರುಗುಡೆ ಕುಟುಂಬದ ಗೆಳೆಯರ ಬಳಗ, ಜೋಶಿ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋದ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.